ಮಗು, ಇವತ್ತಿನ ನಿನ್ನ ಸಂವಾದವನ್ನು ಶುರು ಮಾಡೋಣ. ಓಂ ಸಾಯಿರಾಮ್. ಬಾಬಾ, ನನಗೆ ಕೆಲವು ಬಾರಿ ಏನು ಮಾಡಬೇಕೆಂದು ತಿಳಿಯೋದೇ ಇಲ್ಲ. ಹಾಗಾಗಿ ಕೆಲವು ಬಾರಿ ನನ್ನಿಂದ ಕೆಲವು ತಪ್ಪುಗಳಾಗಿ ಬಿಡುತ್ತವೆ. ಕೆಲವು ವಿಚಾರಗಳಲ್ಲಿ ನಾನೇ ಕಳೆದು ಹೋಗುತ್ತೇನೆ. ಸರಿ ತಪ್ಪುಗಳ ಅಂತರ ಕೆಲವು ಬಾರಿ ನನಗೆ ತಿಳಿಯುವುದಿಲ್ಲ ತಂದೆ. ಕೆಲವು ಬಾರಿ ಕೆಲವರನ್ನ ನಂಬಿ ಮೋಸ ಹೋಗುತ್ತೇನೆ. ನಂತರ ಆ ದುಃಖ ನನ್ನನ್ನು ಕಾಡುತ್ತಲೇ ಇರುತ್ತದೆ. ಕೆಲವು ಬಾರಿ ಇಲ್ಲಿ ಏನೂ ಸರಿಯಿಲ್ಲ, ಎಲ್ಲವೂ ಮೋಸವೇ ಎಂದುಕೊಳ್ಳುತ್ತೇನೆ. ಆದರೂ ಒಂದು ಒಳ ಮನಸ್ಸು ಹೇಳುತ್ತದೆ, ಬಾಬಾ ನನ್ನನ್ನು ರಕ್ಷಿಸು, ಸಂಭಾಳಿಸು ಎಂದು. ಏಕೆಂದರೆ ನಾನು ಹಲವು ಬಾರಿ ಕೇಳಿರುವೆ, ಯಾರು ನಿನ್ನ ಶರಣದಲ್ಲಿರುತ್ತಾರೋ ಅವರು ಎಂದಿಗೂ ದಾರಿ ತಪ್ಪುವುದಿಲ್ಲ. ಏಕೆಂದರೆ ನೀನು ಸ್ವಯಂ ಅವರ ಎದುರಿಗೆ ಮಾರ್ಗದರ್ಶನ ಮಾಡುತ್ತಾ ಮುಂದೆ ಸಾಗುತ್ತೀರಾ ಎಂದು. ಪ್ರತಿ ತಪ್ಪು ನಿರ್ಧಾರದ ಮುಂದೆ ನೀವು ಅಡ್ಡಗೋಡಿಯಾಗಿ ನಿಲ್ಲುತ್ತೀರಾ ಎಂದು. ಬಾಬಾ, ನನ್ನದೊಂದು ಸಣ್ಣ ವಿನತಿ ಇದೆ. ಬಾಬಾ, ನಾನು ಮೋಸದಿಂದ ಬೀಳುವ ಮೊದಲೇ ನೀವು ಎಚ್ಚರಿಸಿ ಕೈ ಹಿಡಿದು ನಡೆಸಿ. ಬಾಬಾ, ಏಕೆಂದರೆ ನಾನು ಇನ್ನೂ ಈ ಜಗತ್ತಿನಲ್ಲಿ ಬದುಕುವುದನ್ನು ಕಲಿಯುತ್ತಿರುವೆ. ನನಗೆ ತಿಳಿದಿದೆ, ಈಗ ಒಂಟಿತನ ಶಾಪವಲ್ಲ, ಅದು ಒಂದು ವರದಾನವಾಗಿದೆ. ನನ್ನನ್ನು ಹಾಗೂ ಕೆಲವು ಪರಿಸ್ಥಿತಿಗಳನ್ನು, ಕೆಲವು ಜನರನ್ನು ಮೌನವಾಗಿದ್ದು ತಿಳಿದುಕೊಳ್ಳಲು, ಕಷ್ಟ, ದುಃಖ, ಸಮಸ್ಯೆಗಳನ್ನು ನೀಡುವುದರ ಮೂಲಕ ನೀವು ನನಗೆ ಶಿಕ್ಷಣವನ್ನು ಕೊಡುತ್ತಿದ್ದೀರಾ. ನನ್ನನ್ನು ಗಟ್ಟಿಯಾಗಿಸುತ್ತಿದ್ದೀರಾ. ವಿಶೇಷವಾದುದರ ಕಡೆ ಕರೆದೊಯ್ಯುತ್ತಿದ್ದೀರಾ. ನನಗೆ ನಂಬಿಕೆ ಇದೆ ಬಾಬಾ. ಆದರೂ ಕೆಲವು ಸಾರಿ ಜನರು, ಪರಿಸ್ಥಿತಿಗಳನ್ನು ಕಂಡು ಹೆದರುತ್ತೇನೆ. ಜೀವನದಲ್ಲಿರುವ ಕೆಲವು ನಿರಾಸೆಗಳು, ಕೊರಗುಗಳು ನನ್ನನ್ನು ಕುಗ್ಗಿಸುತ್ತಿವೆ. ಬಾಬಾ, ನೀವೇ ನನ್ನನ್ನು ರಕ್ಷಿಸಬೇಕು, ಸಂಭಾಳಿಸಬೇಕು ತಂದೆ. ದೃಢವಾದ ನಂಬಿಕೆ ಇಟ್ಟು ನಿಮ್ಮ ಶರಣದಲ್ಲಿ ಬಂದಿರುವೆ ಬಾಬಾ. ಮಗು, ನನಗೆ ತಿಳಿದಿದೆ ಕಂದ, ನೀನು ಅನೇಕ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಾ ನನ್ನ ಕಡೆ ನೋಡುತ್ತಾ ಹೇಳುತ್ತಿರುವೆ, ಬಾಬಾ ನನ್ನಿಂದ ಇನ್ನೂ ಆಗುವುದಿಲ್ಲ. ನಾನು ಏನು ತಪ್ಪು ಮಾಡಿರುವೆ ತಂದೆ? ಇಷ್ಟೊಂದು ಕಷ್ಟ, ದುಃಖ, ನಿರಾಸೆ, ಅವಮಾನಗಳನ್ನು ಅನುಭವಿಸುತ್ತಿದ್ದೇನೆ. ಮಗು, ಇದೇ ನಿನ್ನ ನಿಜವಾದ ಭಕ್ತಿಯ ಜನ್ಮವಾಗಿದೆ ಕಂದ. ಇಂತಹ ಸಂದರ್ಭದಲ್ಲೇ ನೀನು ನಿಜವಾದ ಭಕ್ತನಾಗುತ್ತೀಯ. ನಿನ್ನನ್ನು ಅರಿತುಕೊಳ್ಳುತ್ತೀಯ. ಸರಿ ತಪ್ಪುಗಳ ವಿವರ ತಿಳಿಯುತ್ತದೆ. ಕೆಲವು ಬಾರಿ ಆ ನಿರಾಸೆ, ಆ ಗೊಂದಲ, ಆ ದುಃಖ, ಆ ಅವಮಾನ, ಆ ನಿಂದನೆಗಳು, ಆ ಮೋಸ ನಿನಗಾಗುತ್ತಿರುವ ಅನ್ಯಾಯ ಎಂದು ತಿಳಿದಿರುವೆ ಕಂದ. ಅದಕ್ಕಾಗಿಯೇ ಈ ನೋವು ನಿನ್ನನ್ನು ಕಾಡುತ್ತಿದೆ. ಮಗು, ಈ ನಿರಾಸೆ ಸ್ಥಿರವಲ್ಲ ಕಂದ. ಈ ಸಮಸ್ಯೆ, ಈ ದುಃಖಗಳೇ ನಿನ್ನ ಉನ್ನತಿಯ ದಾರಿಯಾಗಿವೆ. ಸುಖ, ದುಃಖ ನಿನ್ನ ಹಣೆಯ ಬರಹವಲ್ಲ. ಅದು ನನ್ನ ಪ್ರಿಯ ಭಕ್ತರ ಪರೀಕ್ಷಿಸುವ ರೀತಿಯಾಗಿದೆ ಕಂದ. ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾದ ನನ್ನ ಮಕ್ಕಳಿಗೆ ವಿಶೇಷವಾದುದನ್ನು ನೀಡಲು ಕರೆದೊಯ್ಯುವ ಯೋಜನೆಯ ಭಾಗವಾಗಿದೆ ಮಗು. ಮಗು, ನಾನು ನಿನಗೆ ಒಳ್ಳೆಯದನ್ನು ನೀಡಲು ಬಯಸುತ್ತೇನೆ. ನೀನೇನಾದರೂ ಆಯ್ಕೆ ಮಾಡಿಕೊಳ್ಳುವಾಗ ಅದರಲ್ಲಿ ಒಳ್ಳೆಯದನ್ನು ಹುಡುಕಿ ಆಯ್ಕೆ ಮಾಡಿಕೊಳ್ಳುತ್ತೀಯ. ಹಾಗಾಗಿಯೇ ಕೆಲವು ಬಾರಿ ನಾನು ನಿನ್ನನ್ನು ಪರೀಕ್ಷಿಸುವುದರ ಮೂಲಕವೇ ನಿನ್ನನ್ನು ಆಯ್ಕೆ ಮಾಡಿಕೊಂಡು ನಿನಗೆ ವಿಶೇಷವಾದದ್ದನ್ನು ನೀಡಲು ಬಯಸುತ್ತೇನೆ. ಇದು ನನ್ನ ಪರೀಕ್ಷೆಯ ಒಂದು ಭಾಗವಾಗಿದೆ. ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟಿರುವೆಯಲ್ಲವೇ? ಈ ಸಮಯದಲ್ಲಿ ಧೃತಿಗೆಡದೆ ವಿಶ್ವಾಸದಿಂದ ಇನ್ನೂ ಬಲವಾಗಿ ಶರಣಾದರೆ ಆ ವಿಶೇಷತೆ ನಿನ್ನ ಜೀವನವನ್ನು ಬದಲಿಸುತ್ತದೆ, ನೆಮ್ಮದಿಯ ತಾಣವಾಗಿಸುತ್ತದೆ ಕಂದ. ಹಾಗಾಗಿ ಈಗಿರುವ ಕಷ್ಟ, ದುಃಖ, ಸಮಸ್ಯೆಗಳು ಶಿಕ್ಷೆಯಲ್ಲ, ಅದು ನನ್ನ ಶಿಕ್ಷಣವಾಗಿದೆ. ದುಃಖ ಎಂದಿಗೂ ಕಳ್ಳನ, ಸುಳ್ಳನ, ಕೆಟ್ಟತನದ ಜೊತೆ ಇರುವುದಿಲ್ಲ. ಏಕೆಂದರೆ ಆ ದುಃಖ ಧೈರ್ಯ, ವಿಶ್ವಾಸದಿಂದ ಸಾಧಿಸುತ್ತೇನೆ ಎನ್ನುವ, ಬಿದ್ದರೂ ಎದ್ದು ನಿಲ್ಲುತ್ತೇನೆ ಎನ್ನುವ, ನನ್ನ ಗುರು ನನ್ನ ಜೊತೆ ಇದ್ದಾರೆ, ಅವರು ನನ್ನನ್ನು ಕ್ಷೇಮವಾಗಿ ದಡ ಸೇರಿಸಿಯೇ ತೀರುತ್ತಾರೆ ಎನ್ನುವ ದೃಢ ವಿಶ್ವಾಸದವರ ಜೊತೆ ಇರುತ್ತದೆ. ಏಕೆಂದರೆ ಅವರನ್ನು ಬಲಿಷ್ಠಗೊಳಿಸಲು. ಏನೇ ಆದರೂ ಕೆಟ್ಟ ದಾರಿಯನ್ನು ಹಿಡಿಯುವುದಿಲ್ಲ. ನಾನು ಒಳ್ಳೆಯ ದಾರಿಯಲ್ಲೇ ಸಾಗುತ್ತೇನೆ. ಮುಳ್ಳುಗಳು ತುಂಬಿದ್ದರೂ ಪರವಾಗಿಲ್ಲ, ಆ ದಾರಿಯನ್ನು ಸ್ವಚ್ಛಗೊಳಿಸಿ ನಾನು ನೇರ ದಾರಿಯಲ್ಲೇ ಸಾಗುತ್ತೇನೆ ಎನ್ನುವರನ್ನು ಆಯ್ಕೆ ಮಾಡಿಕೊಳ್ಳುತ್ತೇನೆ ನಾನು. ಹಾಗಾಗಿ ಈಗ ನೀನು ನನ್ನ ಆಯ್ಕೆಯಾಗಿರುವೆ. ಈಗ ನಿನ್ನ ಪ್ರತಿ ವಿಶ್ವಾಸದ ನಿರ್ಧಾರ, ಪ್ರತಿ ನಿನ್ನ ಕಣ್ಣೀರು ನಿನ್ನ ಶಕ್ತಿಗೆ ಆಕಾರ ನೀಡುತ್ತಿದೆ ಕಂದ. ನಿನ್ನ ಬೀಳಿಸಿ ಅಲ್ಲ, ನಿನ್ನಲ್ಲಿ ಎದುರಿಸುವ ಕ್ಷಮತೆ ತುಂಬಿ, ನಿನ್ನ ದೃಢವಿಶ್ವಾಸದ ಸಾಯಿ ಎಂಬ ಕೂಗಿಗೆ ನಾನು ಪ್ರಸನ್ನಗೊಂಡಿರುವೆ ಕಂದ. ಹಾಗಾಗಿ ನಾನು ನಿನ್ನೊಳಗಿನಿಂದಲೇ ಕಾರ್ಯನಿರ್ವಹಿಸುತ್ತಿರುವೆ. ಸಂತೋಷದ ಕಡೆ ನಿನ್ನನ್ನು ಕರೆದೊಯ್ಯುತ್ತಿರುವೆ. ನಿನ್ನಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ನಿನ್ನ ಆತ್ಮ ಆಯ್ಕೆ ಮಾಡಿಕೊಂಡ ಬಂದ ಒಳ್ಳೆಯ ಉದ್ದೇಶದ ಕಡೆ ನಿನ್ನನ್ನು ಕರೆದೊಯ್ಯುತ್ತಿರುವೆ. ನೀನು ಕೆಲವು ಬಾರಿ ಈ ಮೋಹದ ಬಲೆಗೆ ಸಿಕ್ಕಿ, ಈ ಭೌತಿಕ ಸುಖಗಳಿಗೆ ಬಲಿಯಾಗಿ ನಿನ್ನ ಉದ್ದೇಶವನ್ನೇ ಮರೆತಿದ್ದೆ. ನಾನು ಆ ಉದ್ದೇಶವನ್ನು ನಿನ್ನಲ್ಲಿ ಜಾಗೃತಗೊಳಿಸಿ ನೀನು ನಿನ್ನ ಆತ್ಮದ ಮೂಲಕ ಏನನ್ನು ಆಯ್ಕೆ ಮಾಡಿಕೊಂಡಿದ್ದೆಯೋ ಅದನ್ನೇ ನೀಡಲು ಹೊರಟಿರುವೆ ಕಂದ. ಹಾಗಾಗಿ ಆ ವಿಶೇಷವಾದದ್ದನ್ನು ಪಡೆಯಲು ಸ್ವಲ್ಪ ಎತ್ತರದ ಜಾಗಕ್ಕೆ ನೀನು ಹೋಗಬೇಕು. ಹಾಗಾಗಿ ಕೆಲವು ಏರಿಳಿತಗಳನ್ನು ನಿನ್ನ ಜೀವನದಲ್ಲಿ ಸೃಷ್ಟಿಸಿ ಆ ತರಬೇತಿಯನ್ನು ನೀಡುತ್ತಿರುವೆ. ಬೀಳು ಏಳುಗಳನ್ನು ಕಲಿಸಿ
ನಿನ್ನಲ್ಲಿ ಗಟ್ಟಿಯಾಗುವ ಶಕ್ತಿಯನ್ನು ತುಂಬುತ್ತಿರುವೆ, ಕ್ಷಮತೆಯನ್ನು ಕೊಡುತ್ತಿರುವೆ, ಬುದ್ಧಿವಂತಿಕೆಯನ್ನು ನೀಡುತ್ತಿರುವೆ. ನಿನ್ನ ಎದುರಿಗೆ ನಿಂತ ಜನರನ್ನ ಅಳೆದು ತೂಗುವ ಕ್ಷಮತೆಯನ್ನೂ ನೀಡುತ್ತಿರುವೆ. ಈಗ ನಿನಗೆ ಹಾಗಾಗಿ ಕೆಟ್ಟದರ ಪರಿಚಯವಾಗುತ್ತಿದೆ. ಅಂದರೆ ಕೆಟ್ಟದು ಯಾವುದು, ಒಳ್ಳೆಯದು ಯಾವುದು ಎನ್ನುವ ಜ್ಞಾನ ನಿನಗುಂಟಾಗಿದೆ. ಹಾಗಾಗಿ ನೀನು ಜೀವನದಲ್ಲಿ ಸರಿಯಾದ ದಾರಿಯ ಆಯ್ಕೆಯನ್ನೇ ಮಾಡಿಕೊಂಡಿರುವೆ. ಒಬ್ಬರೇ ಆಗಲಿ ಸರಿಯಾದ ಜನರನ್ನೇ ನಿನ್ನ ಜೊತೆ ಇಟ್ಟುಕೊಳ್ಳಲು ನೀನು ಬಯಸುತ್ತಿರುವೆ. ಮಗು, ನಿನ್ನ ಭಕ್ತಿಯ ಅರ್ಥ ಕೇವಲ ಮಂದಿರವಲ್ಲ ಕಂದ. ಯಾರ ಮನಸ್ಸಿಗೂ ನೋವು ಕೊಡಬೇಡ, ಯಾರಿಗೂ ವಂಚಿಸಬೇಡ, ಯಾರಿಗೂ ಕೆಟ್ಟದನ್ನ ಬಯಸುವ ಹಂಬಲ ಬೇಡ, ದ್ವೇಷ ಬೇಡ, ಶತ್ರುತ್ವ ಬೇಡ ಕಂದ. ಕೆಲವರ ತಪ್ಪುಗಳನ್ನ ಕ್ಷಮಿಸಿ ಮುಂದೆ ಹೋಗು. ಈಗ ನಿನ್ನ ಪರಿವರ್ತನೆಯ ಗುಣದಲ್ಲಿ ನಿಜವಾದ ಭಕ್ತಿ ಜನ್ಮ ಪಡೆಯುತ್ತಿದೆ ಮಗು. ಬಾಬಾ, ನಾನು ಜ್ಞಾನಿಯಲ್ಲ, ಸಾಧಾರಣ ಒಬ್ಬ ಮನುಷ್ಯನಾಗಿರುವೆ. ನನ್ನ ಪ್ರಾಮಾಣಿಕ ಪ್ರಯತ್ನಗಳು ಸತ್ಯವಾಗಿವೆ ಬಾಬಾ. ನಾನು ಯಾರಿಗೂ ಕೆಟ್ಟದನ್ನ ಮಾಡುವುದಿಲ್ಲ, ಹಾಗೆ ಬಯಸುವುದೂ ಇಲ್ಲ. ನಾನು ಸ್ವಯಂ ನಿನ್ನನ್ನು ನನ್ನೊಳಗೆ ಪಡೆಯಲು ಬಯಸುತ್ತೇನೆ. ನಾನು ತೋರಿಸಿಕೊಳ್ಳುವ ಗುಣವಿರುವ ಯಾವುದೇ ಜನರ ಗುಂಪಿನೊಳಗೂ ಕಳೆದು ಹೋಗುವುದಿಲ್ಲ. ನಾನು ನನ್ನದು ಎನ್ನುವ ತೋರಿಸಿಕೊಳ್ಳುವ ಗುಣ ಹಾಗೂ ಅನುಕರಣೆಯ ಗುಣದ ಮುಂದೆ ಎಂದಿಗೂ ಕುಗ್ಗುವುದಿಲ್ಲ, ತಲೆಬಾಗಿ ಸೋಲುವುದಿಲ್ಲ ಬಾಬಾ. ಕೆಲವು ಬಾರಿ ನಿನ್ನ ಮಂದಿರಕ್ಕೆ ಬರಲಾಗುವುದಿಲ್ಲ ಬಾಬಾ. ಕೆಲವರು ನನ್ನನ್ನು ತಡೆಯುತ್ತಾರೆ. ಹಾಗೆ ನಾನು ನಿನ್ನನ್ನು ಪೂಜಿಸಲು ಸಾಧ್ಯವಾಗುತ್ತಿಲ್ಲ ತಂದೆ. ಮಗು, ಚಿಂತೆ ಮಾಡಬೇಡ, ಕೊರಗಬೇಡ ಕಂದ. ನಾನು ನಿನ್ನೊಳಗೂ ಇರುವೆ. ನಿನ್ನ ಮನದೊಳಗೆ ನನ್ನ ನಾಮ ಜಪದ ಜ್ಯೋತಿಯನ್ನ ಬೆಳಗಿಸು ಕಂದ. ನಿನ್ನ ಧ್ಯಾನವೇ ನನ್ನ ಮಂದಿರವಾಗಿರುತ್ತದೆ. ನಿನ್ನ ದಿನನಿತ್ಯದ ಕರ್ಮಗಳೇ ಒಳ್ಳೆಯ ಉದ್ದೇಶದ ಸೇವೆಗಳೇ. ನಿನ್ನಲ್ಲಿ ತುಂಬಿರುವ ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವವೇ ನನ್ನ ಆರತಿ, ನನ್ನ ಪೂಜೆಯಾಗಿರುತ್ತದೆ. ನನ್ನ ನೈವೇದ್ಯವಾಗಿ ನಾನು ಸ್ವೀಕರಿಸುತ್ತೇನೆ ಕಂದ. ನಿನ್ನ ಮೌನ ತುಂಬಿದ ಆ ಕಣ್ಣುಗಳಲ್ಲಿ ನನ್ನ ಉಪಸ್ಥಿತಿ ಇರುತ್ತದೆ. ಸದಾ ನೀನು ಅನುಕರಣೆಯಿಂದ, ಕೆಟ್ಟ ಜನರಿಂದ ದೂರವಿರಬೇಕು ಕಂದ. ಮಗು, ಆಗ ನೀನು ನಿನ್ನ ಹತ್ತಿರವೇ ನಿನ್ನ ಉಸಿರಿಗಿಂತ ವೇಗದ ರೂಪದಲ್ಲಿ ನನ್ನ ಉಪಸ್ಥಿತಿಯನ್ನ ನಿನ್ನ ಅನುಭವದ ಮೂಲಕ ಪಡೆದುಕೊಳ್ಳುತ್ತೀಯ. ಆಗ ನಿನಗೆ ಯಾವುದೇ ಪರಿಸ್ಥಿತಿಗಳನ್ನ ಎದುರಿಸಲು ಕಷ್ಟವಾಗುವುದಿಲ್ಲ ಕಂದ. ಏಕೆಂದರೆ ನಾನು ಸ್ವಯಂ ನಿನಗೆ ಸಹಾಯ ಮಾಡುತ್ತೇನೆ. ಮಗು, ನಾನು ನಿನ್ನ ಜೊತೆ ಇದ್ದರೂ ಕಷ್ಟ, ದುಃಖ, ಸಮಸ್ಯೆಗಳನ್ನು ಎದುರಿಸಲೇಬೇಕಾಗುತ್ತದೆ. ಏಕೆಂದರೆ ಇದು ನಿನ್ನ ಹಿಂದಿನ ಜನ್ಮದ ಸ್ವಯಂ ನೀನೇ ಬಿತ್ತಿದ ಬೀಜಗಳ ಫಲವಾಗಿದೆ. ನೀನು ಅವುಗಳನ್ನು ಅನುಭವಿಸಲೇಬೇಕು. ಆದರೆ ನನ್ನ ಸಹಾಯ, ನನ್ನ ರಕ್ಷಣೆ ನಿನಗೆ ಸಿಗುತ್ತದೆ. ನಾನು ನಿನ್ನನ್ನು ಸಂಭಾಳಿಸುತ್ತೇನೆ. ಪ್ರತಿ ಕ್ಷಣವೂ ನಿನ್ನ ಜೊತೆಗಿದ್ದು ಸರಿ ತಪ್ಪುಗಳ ವಿವರಣೆಯನ್ನು ಕೊಡುತ್ತೇನೆ. ಸರಿಯಾದದ್ದನ್ನೇ ಆಯ್ಕೆ ಮಾಡಿಕೊಂಡು ಸರಿಯಾದ ಉದ್ದೇಶದೊಂದಿಗೆ ನೀನು ಮುಂದೆ ಸಾಗುವಂತೆ ಮಾಡಿ ನಿನ್ನ ಕರ್ಮಗಳನ್ನು ಕಳೆದುಕೊಳ್ಳುವಲ್ಲಿ ನಾನು ನಿನಗೆ ಸಹಾಯ ಮಾಡುತ್ತೇನೆ ಕಂದ. ನಾನು ಗುರುವಾಗಿದ್ದೇನೆ. ನಿನ್ನ ಜೊತೆ ಇದ್ದು ನಿನ್ನ ಪಾಪದ ಭಾರವನ್ನು ಭರಿಸುತ್ತೇನೆ. ಬಾಬಾ, ಇನ್ನು ನನಗೆ ಈ ಅನಾರೋಗ್ಯದ ಸಮಸ್ಯೆಯನ್ನು ಸಹಿಸಲಾಗುತ್ತಿಲ್ಲ ತಂದೆ ಎಂದು ಒದ್ದಾಡುತ್ತಿರುವಾಗ ನಿನ್ನ ನೋವಿನ ಭಾರವನ್ನು ನಾನು ಮುಕ್ಕಾಲು ಭಾಗದಷ್ಟು ಸ್ವೀಕರಿಸುತ್ತೇನೆ ಕಂದ. ಬಾ, ನಾನು ಮೋಸ ಹೋಗುತ್ತಿದ್ದೇನೆ ಎಂದು ನೀನು ಕೊರಗುವಾಗ ನಾನು ಆ ಮೋಸದಿಂದ ನಿನ್ನನ್ನು ಪಾರು ಮಾಡುತ್ತೇನೆ ಕಂದ. ಬಾಬಾ, ಈ ನೋವು, ಈ ವೇದನೆ, ಈ ನಿಂದನೆಗಳನ್ನು ಸಹಿಸಲಾಗುತ್ತಿಲ್ಲ ಎಂದಾಗ ನಾನು ಅವುಗಳ ಭಾರವನ್ನು ಸ್ವೀಕರಿಸಿ ಅದರೊಳಗೆ ನಿನಗೆ ನೆಮ್ಮದಿಯ ಉಸಿರಾಟವಾಡಲು ಭರವಸೆಯ, ಆತ್ಮವಿಶ್ವಾಸದ ಅವಕಾಶವನ್ನು ನೀಡುತ್ತೇನೆ. ಎಲ್ಲದನ್ನ ನಿಭಾಯಿಸುವ ಶಕ್ತಿಯಾಗಿರುತ್ತೇನೆ ಕಂದ. ಏನೇ ಬಂದರೂ, ಏನೇ ಎದುರಿಸುವ ಸಂದರ್ಭದಲ್ಲೂ ನೀನು ನನ್ನ ಸ್ಮರಣೆಯನ್ನು ಮರೆಯುವುದಿಲ್ಲ. ಹಾಗಾಗಿಯೇ ಅವುಗಳನ್ನು ಎದುರಿಸಿ ಮುಂದೆ ಹೋಗಲು ನಾನು ನಿನಗೆ ಸಹಾಯ ಮಾಡುತ್ತಿದ್ದೇನೆ. ಮಗು, ನಾನೆಂದಿಗೂ ನಿನ್ನ ಕೈ ಬಿಟ್ಟಿಲ್ಲ ಕಂದ. ನೀನು ಒಂಟಿಯಾಗಿಲ್ಲ. ಆ ಒಂಟಿತನದಲ್ಲಿ ನಿನ್ನ ತಪ್ಪುಗಳನ್ನು ತಿದ್ದುಕೊಳ್ಳುತ್ತಿರುವೆ ಎಂದರೆ ಕಷ್ಟ, ದುಃಖ, ಸಮಸ್ಯೆಗಳು ಏನೇ ಬರಲಿ ಅವುಗಳನ್ನು ಜಯಿಸುತ್ತೇನೆ ಎನ್ನುವ ನಿನ್ನ ವಿಶ್ವಾಸದಲ್ಲಿ ನಾನಿದ್ದೇನೆ ಕಂದ. ಪ್ರತಿ ಸಾರಿ ನೀನು ಬಿದ್ದಾಗಲೂ ಎದ್ದು ನಿಲ್ಲುವ ಛಲದ ಮೂಲಕ ನನ್ನ ಉಪಸ್ಥಿತಿ ನಿನ್ನಲ್ಲಿರುತ್ತದೆ ಕಂದ. ಈಗ ನೀನು ಉನ್ನತವಾದುದನ್ನು ಪಡೆಯಲು ಉದ್ದೇಶವನ್ನು ಹೊಂದಿರುವೆ. ಖಂಡಿತ ಆ ಉದ್ದೇಶ ಈಡೇರುತ್ತದೆ. ನಿನ್ನ ಮಗುವಿನ ಕನಸು ನನಸಾಗುತ್ತದೆ. ನಿನ್ನ ಮಗುವಿನ ಆರೋಗ್ಯ ಸುಧಾರಿಸುತ್ತದೆ ಕಂದ. ನಿನ್ನ ಪ್ರತಿ ಪ್ರಾರ್ಥನೆಯ ಸೇವೆಯನ್ನು ನಾನು ಸ್ವೀಕರಿಸಿದ್ದೇನೆ. ನಿನ್ನ ಮನಸ್ಸಿನಲ್ಲಿ ತುಂಬಿರುವ ಆ ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವಕ್ಕೆ ನಾನು ಒಲಿದಿರುವೆ ಕಂದ. ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಬದುಕುವ ಕನಸು ಕಂಡಿರುವೆ. ಆ ಕನಸಿನ ಉಪಸ್ಥಿತಿ ನಾನಾಗಿರುವೆ ಕಂದ. ನನ್ನ ಶರಣದಲ್ಲಿರುವ ನಿನ್ನ ಜೀವನ ಸುಂದರವಾಗಿರುತ್ತದೆ. ನೀನು ಬಯಸಿದ್ದಕ್ಕಿಂತ ಹೆಚ್ಚೇ ನಾನು ನಿನಗೆ ನೀಡಲು ಯೋಜನೆ ಮಾಡಿರುವೆ ಕಂದ. ಅದಕ್ಕೆ ತಕ್ಕ ಹಾಗೆ ಸಮಯ, ಸಂದರ್ಭಕ್ಕೆ ಅನುಗುಣವಾಗಿ ನನ್ನ ಆಶೀರ್ವಾದ, ಕೃಪೆಯ ಮೂಲಕ ನಿನ್ನ ಪೂಜೆಯ ಫಲವಾಗಿ ನಿನಗೆ ಸಿಗುತ್ತದೆ. ನಿನ್ನ ಅನೇಕ ರೀತಿಯ ಒಳ್ಳೆಯ ಉದ್ದೇಶಗಳು ಈಡೇರುತ್ತವೆ.
ಮಗು, ನಿನ್ನ ಚಿಂತೆಗಳು ದೂರವಾಗುತ್ತವೆ ಕಂದ. ನಿನ್ನ ಮಗುವಿನ ಮೇಲೆ, ನಿನ್ನ ಕುಟುಂಬದ ಮೇಲೆ ನಿನಗೆಷ್ಟು ಪ್ರೀತಿ ಕಾಳಜಿ ಇದೆಯೋ ಅದಕ್ಕಿಂತ ಹೆಚ್ಚೇ ನಿನ್ನ ಮೇಲೆ, ನಿನ್ನ ಕುಟುಂಬದ ಮೇಲೆ ನನಗೂ ಕೂಡ ಪ್ರೀತಿ ಕಾಳಜಿ ಇದೆ ಕಂದ. ಹಾಗಾಗಿ ನೀನು ಬಿದ್ದರೂ ನಿನ್ನ ಕುಟುಂಬವನ್ನು ಸಂಭಾಳಿಸುತ್ತಿದ್ದೇನೆ. ನೀನು ಧೃತಿಗೆಟ್ಟು ನಿರಾಸೆಗೊಂಡು ಕಂಗೆಟ್ಟಾಗ ನಾನು ಭರವಸೆ ನೀಡುವ ಮೂಲಕ ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೇನೆ ಎಂದರೆ ಅದು ನನ್ನ ಕರುಣೆ, ನನ್ನ ಪ್ರೇಮ, ನನ್ನ ದಯೆಯ ಸ್ವರೂಪವಾಗಿದೆ ಮಗು. ಇದನ್ನು ನೀನೀಗಾಗಲೇ ಅರ್ಥ ಮಾಡಿಕೊಂಡಿರುವೆ. ಹಾಗಾಗಿ ನೀನು ಅನೇಕ ರೀತಿಯ ಸಮಸ್ಯೆಗಳಿಂದ, ನಿರಾಸೆಗಳಿಂದ ಹೊರಬಂದು ನಿನ್ನನ್ನು ನೀನು ಅರ್ಥ ಮಾಡಿಕೊಂಡಿರುವೆ. ಇಂದು ನೀನು ಏನು ಕೊಟ್ಟರೆ ನಾಳೆ ನಿನಗೆ ಅದೇ ಮರಳಿ ಬರುತ್ತದೆ ಎನ್ನುವ ವಾಸ್ತವ ಸತ್ಯವನ್ನು ಅರ್ಥ ಮಾಡಿಕೊಂಡಿರುವೆ. ಹಾಗಾಗಿ ನಾನು ನಿನ್ನ ಕುಟುಂಬದ ಸಂಪೂರ್ಣ ಭಾರವನ್ನು ಭರಿಸಿದ್ದೇನೆ ಕಂದ. ಹೆದರಬೇಡ, ಅಳಬೇಡ. ನಿನ್ನ ಮಗುವಿನ ಆರೋಗ್ಯ ಸುಧಾರಿಸುತ್ತದೆ. ನಿನ್ನ ಪತಿಯ ಆರೋಗ್ಯದ ಭಾರವನ್ನು ನಾನು ಭರಿಸಿದ್ದೇನೆ. ನಿನ್ನ ಆರೋಗ್ಯದ ಕಾಳಜಿಯನ್ನು ನಾನು ಪ್ರೇಮದಿಂದ ಮಾಡುತ್ತಿದ್ದೇನೆ ಕಂದ. ನಂಬಿಕೆ ಇಡು. ನನ್ನ ಉದಿಯ ಧಾರಣೆ ಮಾಡುತ್ತಿರುವೆ, ನನ್ನ ಉದಿಯ ಸೇವನೆ ಮಾಡುತ್ತಿರುವೆ ಎಂದಾದರೆ ಈ ಸಂದೇಹ ಎಂದಿಗೂ ನಿನ್ನಲ್ಲಿ ಬರಬಾರದು. ಏಕೆಂದರೆ ನನ್ನ ಉದಿ ನಿನ್ನ ದೈಹಿಕ, ಮಾನಸಿಕ ಅನಾರೋಗ್ಯದ ಸಮಸ್ಯೆಗಳನ್ನು ನಿವೃತ್ತಿಗೊಳಿಸುತ್ತಿದೆ. ದೃಢವಾದ ವಿಶ್ವಾಸದಿಂದ ನನ್ನ ಉದಿಯ ಸೇವನೆ ಧಾರಣೆ ಮಾಡುತ್ತಿರುವೆ ಎಂದಾದರೆ ಅದು ತನ್ನ ಕೆಲಸವನ್ನು ಆಗಲೇ ಶುರು ಮಾಡಿದೆ. ನೀನೂ ಅಷ್ಟೇ ನಂಬಿಕೆಯಿಂದ ನಿನ್ನ ಮುಂದಿನ ಪ್ರಾಮಾಣಿಕ ಪ್ರಯತ್ನ ಮಾಡು. ಖಂಡಿತ ನಿನಗೆ ಶುಭವಾಗುತ್ತದೆ ಕಂದ. ನಿನ್ನ ಕೆಲಸದ ವಿಚಾರದಲ್ಲಿರುವ ಗೊಂದಲಗಳು ನಿವಾರಣೆಯಾಗುತ್ತವೆ. ನಿನ್ನ ಕುಟುಂಬದ ಸದಸ್ಯರ ಸಂಖ್ಯೆ ಹೆಚ್ಚಾಗುತ್ತದೆ. ಅಂದರೆ ಶುಭ ಸಂದೇಶ ಸಿಗುತ್ತದೆ. ನಿನ್ನ ಮನೆಯ ಪರಿಸ್ಥಿತಿ ಬದಲಾಗುತ್ತದೆ. ಸಂತೋಷದಿಂದ ಸಂಭ್ರಮಿಸುವಂಥ ಕ್ಷಣಗಳು ನಿನ್ನ ಕುಟುಂಬ ಅನುಭವ ಪಡೆದುಕೊಳ್ಳುತ್ತದೆ. ಇದು ನನ್ನ ವಚನವಾಗಿದೆ. ನನ್ನಲ್ಲಿ ಸಂಪೂರ್ಣವಾದ ನಂಬಿಕೆ ಇಟ್ಟಿರುವೆ. ಖಂಡಿತವಾಗಿಯೂ ಶುಭ ಸಂದೇಶ ನಿನ್ನನ್ನು ಬಂದು ಆದಷ್ಟು ಬೇಗನೆ ಸೇರುತ್ತದೆ. ಇದು ನನ್ನ ಉಡುಗೊರೆಯಾಗಿದೆ ನಿನಗಾಗಿ ಕಂದ. ಸ್ವೀಕರಿಸು. ಇಂದು ನಿನಗೆ ಕಷ್ಟವಿರಬಹುದು, ಸಮಸ್ಯೆ ಇರಬಹುದು, ಆದರೆ ನಾಳೆಗೆ ಅದು ಖಂಡಿತ ಇರುವುದಿಲ್ಲ. ಹಾಗಾಗಿ ನಾಳೆಯೂ ಅದೇ ಸಮಸ್ಯೆ ಇರುತ್ತದೆ ಎಂದು ಯೋಚಿಸಬೇಡ, ಬಯಸಬೇಡ. ಆ ಸಮಸ್ಯೆಗಳ, ಆ ದುಃಖ, ಆ ನೋವು, ನಿಂದನೆಯ ಭಾರವನ್ನು ನಾನೀಗಾಗಲೇ ಭರಿಸಿದ್ದೇನೆ. ಅದಕ್ಕೆ ತಕ್ಕ ಹಾಗೆ ಅದರ ಪರಿವರ್ತನೆ ನಿನಗೆ ಸಿಗುತ್ತದೆ. ನೀನು ನಂಬಿಕೆಯಿಂದ ಮುಂದೆ ಸಾಗು. ನಿನ್ನೆದುರಿಗಿರುವ ಈ ದುಃಖ, ಈ ನೋವು, ಆ ನಿಂದನೆ ಕ್ಷಣಿಕವಾಗಿದೆ. ಅದನ್ನೇ ಬಲವಾಗಿ ನಂಬು. ಅದೇ ವಿಶ್ವಾಸವಾಗಿ ಬದಲಾಗುತ್ತದೆ ಕಂದ. ನಿನ್ನ ಮೇಲೆ ನನ್ನ ಆಶೀರ್ವಾದ, ಕೃಪೆ ಸಂಪೂರ್ಣವಾಗಿದೆ ಕಂದ. ನಿನ್ನ ಕಷ್ಟ ದುಃಖಗಳಿಗಾಗಿ ಹೆದರಬೇಡ. ನಿನ್ನ ಜೊತೆ ಸರಿಯಾದ ಮಾರ್ಗದರ್ಶನ, ರಕ್ಷಣೆ ನೀಡಲು ನಿನ್ನ ಸಾಯಿ ಇದ್ದಾರೆ. ನಿನ್ನೆದುರಿಗಿರುವ ಆಪತ್ತುಗಳು, ಶತ್ರುಗಳು ದೂರವಾಗುತ್ತಾರೆ. ಅವರ ಯೋಚನೆಗಳು ಸೋಲುತ್ತವೆ. ಏಕೆಂದರೆ ನಿನ್ನ ಜೊತೆ ನಾನಿರುವೆ. ಅವರು ನಿನ್ನ ಮೇಲೆ ದೃಷ್ಟಿ ಹಾಯಿಸಿದಾಗಲೆಲ್ಲ ಅವರ ಕಣ್ಣಿಗೆ ನಾನೇ ಕಾಣುತ್ತೇನೆ. ಹಾಗಾಗಿ ಅವರ ದೃಷ್ಟಿ ಈಗ ನಿನ್ನ ಮೇಲಿನಿಂದ ಸರಿಯುತ್ತದೆ. ಯಾವ ಉದ್ದೇಶವನ್ನಿಟ್ಟು ನಿನ್ನ ಮುಂದೆ ಅವರು ಬರುತ್ತಿದ್ದರೋ ಈಗ ಅದೇ ಉದ್ದೇಶ ಅವರ ಮುಂದೆ ನಿಂತಿದೆ ಪ್ರಶ್ನೆಯಾಗಿ. ಈಗ ಅದರ ಹೋರಾಟ ಅವರೇ ಮಾಡಬೇಕು. ನೀನು ನಿಶ್ಚಿಂತನಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡು. ನನ್ನ ನಾಮಸ್ಮರಣೆ ಮಾಡು. ಎಲ್ಲ ಸಮಸ್ಯೆಗಳಿಗೆ ಆದಷ್ಟು ಬೇಗನೆ ಪರಿಹಾರ ಸಿಗುತ್ತದೆ. ಇದು ನಿನ್ನ ಸಾಯಿಯ ವಚನವಾಗಿದೆ. ಆ ಸಾಯಿಯ ವಚನದಲ್ಲಿ ನಂಬಿಕೆ ಇರಲಿ. ಅವರು ಈಗ ನಿನ್ನ ಬಗ್ಗೆ ಅಸತ್ಯ ಹೇಳುತ್ತಿರಬಹುದು, ಆದರೆ ಎಂದಿಗೂ ಅದು ಫಲ ನೀಡುವುದಿಲ್ಲ. ಆದರೆ ಸತ್ಯ ಕಠಿಣವಾಗಿರಬಹುದು, ಕಣ್ಣಿಗೆ ಕಾಣದೇ ಇರಬಹುದು, ಆದರೆ ಅದೇ ಶಾಶ್ವತವಾಗಿದೆ ಕಂದ. ಧರ್ಮದ ಫಲ ಕೇವಲ ಪೂಜೆಯಲ್ಲ, ಧರ್ಮದ ಫಲ ಸತ್ಯವಾಗಿದೆ ಕಂದ. ಅಸತ್ಯ ನಿನ್ನ ವಿರುದ್ಧ ನಿಂತು ಈಗ ಏನೇ ಹೇಳುತ್ತಿರಬಹುದು, ಆದರೆ ಆ ಅಸತ್ಯದ ಅಂತ್ಯ ನಿಶ್ಚಿತವಾಗಿದೆ ಕಂದ. ಕೆಲವು ಬಾರಿ ಆ ಸತ್ಯ ಎನ್ನುವುದು ನಿನ್ನ ಬದುಕಿನಲ್ಲಿ ಮುಳ್ಳು ತುಂಬಿರಬಹುದು, ಆದರೆ ಸ್ಥಿರ ಗೆಲುವು ನಿನಗೆ ನೀಡುತ್ತದೆ. ನೀನು ನಿನ್ನ ಸತ್ಯವನ್ನ ಆಧಾರ ಮಾಡಿಕೊಂಡರೆ ಖಂಡಿತ ನಿನ್ನ ಜೊತೆ ನನ್ನ ಉಪಸ್ಥಿತಿ ನಿರಂತರವಾಗಿರುತ್ತದೆ. ಏಕೆಂದರೆ ಸತ್ಯವೇ ಧರ್ಮದ ಹೃದಯವಾಗಿದೆ. ಆ ಹೃದಯ ನಿನ್ನೊಳಗೆ ನನ್ನ ಉಪಸ್ಥಿತಿಯನ್ನು ಸೂಚಿಸುತ್ತಿದೆ ಕಂದ. ಅದೇ ನಿನ್ನ ಆತ್ಮದ ರಕ್ಷೆ ಮಾಡುತ್ತಿದೆ. ಹಾಗೆ ನಿನ್ನ ಮುಂದಿನ ಕುಟುಂಬದ ರಕ್ಷಣೆ, ಪೀಳಿಗೆಯ ರಕ್ಷಣೆಯ ಭಾರವು ನಾನೇ ಭರಿಸಿದ್ದೇನೆ. ಯಾವುದಕ್ಕೂ ಹೆದರಬೇಡ, ಯಾರಿಗೂ ಹೆದರಬೇಡ. ನನ್ನ ಜೊತೆ ನನ್ನ ಸಾಯಿ ಇದ್ದಾರೆ ಎನ್ನುವ ಬಲವಾದ ದೃಢ ಮಂತ್ರದೊಂದಿಗೆ ಮುಂದೆ ಸಾಗು. ಗೆಲುವು ನಿನ್ನದೇ ಆಗಿರುತ್ತದೆ ಕಂದ. ಸೋತರೂ ಅದು ನಿನಗೆ ಪಾಠವಾಗಿರುತ್ತದೆ. ಮುಂದಿನ ಗೆಲುವು ನಿನಗೆ ಸ್ಥಿರ ಮಾಡಿಕೊಡುತ್ತದೆ ಕಂದ. ಗೆದ್ದರೆ ಅದು ನಿನ್ನ ಶಕ್ತಿಯಾಗುತ್ತದೆ. ಎಂದಿಗೂ ಅಹಂಕಾರ ಪಡಬೇಡ. ಸಾಧಾರಣವಾಗಿ, ಸರಳವಾಗಿ, ವಿಶೇಷವಾದ ವ್ಯಕ್ತಿತ್ವದೊಂದಿಗೆ ಬದುಕು. ಆಗ ನನ್ನ ಉಪಸ್ಥಿತಿ ನಿನ್ನ ಬಳಿ ಸದಾ ರಕ್ಷಣೆಯಾಗಿ ಸಂಭಾಳಿಸುತ್ತಲೇ ಸಾಗುತ್ತದೆ. ಬಾಬಾ, ನನಗೆ ಈಗ ತಿಳಿಯಿತು. ಭಕ್ತಿಯ ಅರ್ಥ ಪೂಜೆ, ವ್ರತ, ನೈವೇದ್ಯ, ಅಭಿಷೇಕ ಅಲ್ಲ, ಪರಿವರ್ತನೆ ಎಂದು.
ಪೂಜೆ, ಸೇವೆ, ದಯೆ, ದಾನ, ವ್ರತ, ನೈವೇದ್ಯ, ಅಭಿಷೇಕ ಇವೆಲ್ಲವೂ ಅದಕ್ಕೆ ಒಂದು ಧರ್ಮದ ಮಾಧ್ಯಮವಾಗಿದೆ ಎಂದು. ಬಾಬಾ, ಧನ್ಯವಾದಗಳು ನಿಮಗೆ. ಮಗು, ಏಳು, ತಡವಾಯಿತು. ನಿನ್ನ ಕೆಲಸ ಶುರು ಮಾಡು. ನಿನ್ನ ಕರ್ತವ್ಯ ಜವಾಬ್ದಾರಿಗಳಿಂದ ಎಂದಿಗೂ ಹಿಂದೆ ಸರಿಯಬೇಡ. ಸಮರ್ಪಣೆಯಾಗಿರು ನಿನ್ನ ಕುಟುಂಬಕ್ಕೆ, ನಿನ್ನವರಿಗೆ. ನಾನು ಮತ್ತೆ ನಿನ್ನನ್ನು ನಾಳೆ ಸಂಪರ್ಕಿಸುತ್ತೇನೆ ಮತ್ತೊಂದು ಸಂವಾದದೊಂದಿಗೆ. ಎಲ್ಲವೂ ಶುಭವಾಗುತ್ತದೆ. ಹಾಗೆ ಈಗ ನಾನು ನೀನು ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.